ಹುಬ್ಬಳ್ಳಿಯಲ್ಲಿ ಅಕ್ರಮವಾಗಿ ಗೋವುಗಳ ಸಾಗಾಟ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಬಜರಂಗ ದಳ ಹಿಂದೂಪರ ಕಾರ್ಯಕರ್ತರಿಂದ ಗೋವುಗಳ ರಕ್ಷಣೆ ಕೂಡ ಮಾಡಲಾಗಿದೆ. ಕಸಬಾಪೇಟೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ ಕಾರ್ಯಕರ್ತರು. ಗೋವುಗಳ ಮೇಲಿನ ಕ್ರೌರ್ಯ, ಅಕ್ರಮ ಸಾಗಾಟ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು. ಇನ್ನು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಈಗ ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಕಾರ್ಯಕರ್ತರು ಆಯುಕ್ತರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ದಾರೆ, ಘೋಷಣೆಗಳನ್ನು ಕೂಗಿದ್ದಾರೆ. ಈ ಪ್ರಕರಣದ ಸಂಪೂರ್ಣ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಪೊಲೀಸ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಕೆಲ ಕಾಲ ಈ ಸಂದರ್ಭದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೂಡಲೇ ಮಧ್ಯಪ್ರವೇಶ ಮಾಡಿದ್ದಾರೆ ಪೊಲೀಸರು ಕೂಡ ಈ ಒಂದು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ. ಹೀಗೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು, ತನಿಖೆ ನಡೆಸಬೇಕು ಅಂತ ಹೇಳಿ ಬಜರಂಗ ದಳ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಮುತ್ತಿಗೆ ಹಾಕಿದ್ರು. ಹಾಗಾಗಿ ಕೂಡಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪಾಲಿಕೆ ಆಯುಕ್ತರಾಗಿರುವಂತಹ ರುದ್ರೇಶ್ ಗಾಳಿ ಅವರು ಕೂಡ ಭೇಟಿ ಕೊಟ್ಟರು. ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತೀವಿ ಅಂತ. ಇಷ್ಟೆಲ್ಲ ಮಾಡಬೇಕಾದ್ರೆ ನಾವು ಮಾಡ್ಬೇಕಾ? ನೀವು ನಾವು ಮಾಡ್ಬೇಕಂದ್ರೆ ನೀವು ಯಾಕಂದ್ರೆ ಇಲ್ಲಿ ನಾಲ್ಕು ತಿಂಗಳಿಂದ ಮಾಡಕ್ಕಾಗಿಲ್ಲ ಕೈ ಕಪ್ಪ ಮನೆಗೆ ಹೋಗಿ ಹೇಳ್ಬೇಕು. ನೀವು ಹೇಳಿದ್ರೆ ಸ್ಮಾರ್ಟ್ ಆನ್ಸರ್ ಬಂದಿಲ್ಲ, ರೆಸ್ಪೆಕ್ಟ್ ಇದೆ, ಬಹಳ ಒಳ್ಳೆ ಆನ್ಸರ್ ಕೊಟ್ಟು ನೀವು ಹಂಗೆ ಹೇಳ್ತಾರೆ. ನೀವು ಕಂಪ್ಲೇಂಟ್ ಕೊಡ್ಬೇಕು. ಆ ಸಿಚುವೇಶನ್ ಈಗಲ್ಲಿ ನಾನು ಯಾವುದೋ ಒಂದು ಡಾಕ್ಟರ್ ಆಗಿದ್ದು ಕಂಡಿಲ್ಲ.